ನಮಸ್ತೆ ಗೆಳೆಯರೆ. ಒಂದು ಒಳ್ಳೆಯ ವಿಚಾರ ಹಂಚ್ಕೋಬೇಕು ಅನ್ನಿಸ್ತು, ಅದಕ್ಕೆ ಬಂದ ಲೈವ್ ಇದು. ಎಲ್ಲರೂ ಸ್ವತಂತ್ರ 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 ಅಂತ ಹೇಳ್ತಾ ಇರ್ತಾರೆ. ಸ್ವಾತಂತ್ರ್ಯ ಒಂದೇ ಇದ್ರೂ ಜಗತ್ ನಡೆಯೋದಿಲ್ಲ, ಬಂಧನ ಮಾತ್ರ ಇದ್ರೂ ಜಗತ್ ನಡೆಯೋದಿಲ್ಲ ಅಂತ ಅನ್ನಿಸ್ತು. ಅದನ್ನು ಹೇಳ್ಕೊಳ್ಳೋಣ ನಿಮ್ಮ ಹತ್ರ ಅಂತ ಫೋನ್ ಮಾಡಿದ್ದು. ಸ್ವಾತಂತ್ರ್ಯ ಕೊಡುವುದು ಪಡೆಯುವುದು ಸ್ವಾತಂತ್ರ್ಯವೇ? ಬ್ರಿಟಿಷರ ಹತ್ರ ನಾವು ಪಡೆದಿದ್ದು ಸ್ವಾತಂತ್ರ್ಯನ, ಬ್ರಿಟಿಷರು ನಮಗೆ ಕೊಟ್ಟಿದ್ದು ಸ್ವಾತಂತ್ರ್ಯನ? ಸ್ವಾತಂತ್ರ್ಯ ಕೊಡುವುದ, ಪಡೆಯುವುದ, ಬಂಧಿಸುವುದ, ಬಂಧನಕ್ಕೊಳಪಡುವುದ, ನಾವೇ ಬಂಧನಕ್ಕೊಳಪಡುವುದ, ನಾವು ನಮ್ಮನ್ನ ಬಂಧಿಸುವುದ? ಏನಿದು? ಈ ಜಗತ್ತಲ್ಲಿ ನಾವು ಒಂದನ್ನು ಬಯಸಿದ್ರೆ ಇನ್ನೊಂದನ್ನು ಕಳ್ಕೋಬೇಕಾಗತ್ತೆ. ನಾವು ಸ್ವತಂತ್ರರಾಗಬೇಕು ಅಂದ್ರೆ ಇತರರನ್ನ ಬಂಧಿಸಬೇಕಾಗತ್ತೆ. ನಾವು ಬಂಧನಕ್ಕೊಳಗಾದ್ರೆ ಇನ್ನೊಬ್ಬರಿಗೆ ಸ್ವತಂತ್ರ ಸಿಗುತ್ತೆ. ಇದು ಕಂಬ ಕೊಡು ಕಂಬ ಆಟ. ಇದು ವೆರಿ ಇಂಟ್ರೆಸ್ಟಿಂಗ್. ತುಂಬಾ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳಿ ಈ ಟಾಪಿಕ್. ನಾನು ಸ್ವತಂತ್ರವನ್ನು ಕೊಟ್ಟೆ, ಬಂಧನಕ್ಕೊಳಗಾದೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದರಲ್ಲಿ ನಿಮ್ಮಲ್ಲಿ ತುಂಬಾ ಜನ ದೊಡ್ಡವರಿದ್ದೀರಿ, ಚಿಕ್ಕವರಿದ್ದೀರಿ, ಅನುಭವ ಬರ್ತಾ ಇದೆ ನಿಮ್ಗೆ ಇವಾಗ. ನಾನು ಏನಕ್ಕೆ ಬಂಧನಕ್ಕೊಳಗಾದೆ ಅಂತ. ಯಾಕಂದ್ರೆ ನೀವು ಸ್ವತಂತ್ರ ಕೊಟ್ರಿ. ನಾನು ಬಂಧಿಸಿಟ್ಟೆ, ನಾನು ಸ್ವತಂತ್ರನಾದೆ. ತುಂಬಾ ಜನ ಕಂಪನಿಗಳಲ್ಲಿ ಸಿಇಒಗಳು ಒಳ್ಳೆ ಡಿಕ್ಟೇಟರ್ಸ್ ಆಗಿರ್ತಾರೆ. ಏನು ಜೋರು ಮಾಡ್ತಾ ಇರ್ತಾರೆ ತಮ್ಮ ಎಂಪ್ಲಾಯೀಸ್ ಮೇಲೆ. ಅವರು ಸ್ವತಂತ್ರವಾಗಿ ಓಡಾಡ್ತಾ ಇರ್ತಾರೆ. ಅಂದ್ರೆ ಒಂದು ಹವರ್ ಬಿಡೋದಿಲ್ಲ, ಒಂದು ಕಾಸು ಬಿಡೋದಿಲ್ಲ. ಬಂಧಿಸಿ ಜನರನ್ನ ತಾವು ಸ್ವತಂತ್ರವಾಗಿರ್ತಾರೆ. ಕೆಲವರು ತುಂಬಾ ಲೂಸ್ ಬಿಟ್ಬಿಟ್ಟಿರ್ತಾರೆ, ಅಟ್ರ್ ಫ್ಲಾಪ್ ಆಗೋಗ್ತಾರೆ, ಬಂಧನಕ್ಕೊಳಗಾಗ್ತಾರೆ. ಅವರು ಏನು ಇಲ್ದಂಗ ಆಗ್ಬಿಡ್ತಾರೆ. ಇದು ಪುರಾಣಗಳಲ್ಲಿ ಕುಬೇರನ ಕಥೆಯಲ್ಲೂ ಬರುತ್ತೆ. ಕುಬೇರ ಯಾರನ್ನ ಬಂಧಿಸ್ತಾನೆ ಇರಲಿಲ್ಲ, ಸ್ವತಂತ್ರವಾಗಿ ಬಿಡ್ತಾನೆ ಇರಲಿಲ್ಲ, ತಾನು ಸ್ವತಂತ್ರವಾಗಿರ್ತಾನೆ ಇರಲಿಲ್ಲ. ಏನು ಅವನು ಐಶ್ವರ್ಯದ ಗುಟ್ಟು ಅಂದ್ರೆ, ಅವನು ಮಧ್ಯ ಬಂದು ನಿಂತ್ಕೋತಿದ್ದ. ಸ್ವತಂತ್ರಕ್ಕೂ ಬಂಧನಕ್ಕೂ ಮಧ್ಯ ಬಂದು ನಿಂತ್ಕೋತಿದ್ದ ಅವನು. ಅತಿ ಸ್ವಾತಂತ್ರ್ಯನೂ ಇಲ್ಲ, ಮಿತ ಸ್ವಾತಂತ್ರ್ಯನೂ ಇಲ್ಲ. ಹೈ ಶುಗರು ಇಲ್ಲ, ಲೋ ಶುಗರು ಇಲ್ಲ. ಅತಿ ಬಂಧನನೂ ಇಲ್ಲ, ಮಿತ ಬಂಧನನೂ ಇಲ್ಲ. ಸ್ವೇಚ್ಛೆ ಎನ್ನುವ ಕೆಟ್ಟ ಹುಟ್ಟು ಬರುತ್ತೆ ಸ್ವತಂತ್ರಕ್ಕೆ. ಸ್ವತಂತ್ರದಿಂದ ಒಂದು ಸ್ವೇಚ್ಛೆ ಅನ್ನೋ ಒಂದು ಕೆಟ್ಟ ಹುಟ್ಟು ಬರುತ್ತೆ. ಅದು ಸರ್ವನಾಶ ಮಾಡುತ್ತೆ ನಮ್ಮನ್ನು. ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್. ಡೀಪ್ ಆಗಿ ಥಿಂಕ್ ಮಾಡಿ. ನೀ ಯಾಕೆ ಕೆಟ್ಟೆ ಅಂತ ಅನ್ನೋದು ಕೆಟ್ಟವ್ರನ್ನ ಕೇಳಿ. ನಾನು ಸ್ವತಂತ್ರ ಕೊಟ್ಟು ಕೆಟ್ಟೆ ಅಂತಾರವ್ರು. ಇವನು ಒಳ್ಳೆ ಟಾಪ್ ಕಂಪನಿ ಮಾಲೀಕ ಕಣವನಂದ್ರೆ ಅವನು ದೊಡ್ಡ ಡಿಕ್ಟೇಟರ್ ಅಂತ ಅರ್ಥ. ಆದ್ರೆ ಕೆಲವರು ಕಂಪನಿಗಳು ತುಂಬಾ ತುಂಬಾ ಪೀಸ್ಫುಲ್ ಆಗಿರುತ್ತೆ. ಅಲ್ಲಿ ಎಂಪ್ಲಾಯೀಸು ಬಿಡೋದಿಲ್ಲ, ಅಲ್ಲಿ ಮಾಲೀಕರು ಕೆಡೋದಿಲ್ಲ. ಅದು ಮಧ್ಯಪಥ ಅಂತ ಕರೀತಾರೆ. ನಿಮ್ಗೆ ಗೊತ್ತಾ? ಮತ್ತೆ ನೀವು ಹೇಳ್ಬೋದು, ದೊಡ್ಡ ದೊಡ್ಡ ಕಂಪನಿಗಳವರು ಡಿಕ್ಟೇಟರ್ಶಿಪ್ ಹೆಂಗ್ ಮಾಡ್ತಾರೆ ಅಂದ್ರೆ, ಡಿಕ್ಟೇಟರ್ಶಿಪ್ ಮಾಡೋದಕ್ಕೆ ಅಂಕುಶ ಮಾತ್ರ ಬಳಸಬೇಕಾಗಿಲ್ಲ, ಹಣವನ್ನು ಬಳಸಬಹುದು. ಹಣದ ಆಸೆಯನ್ನು ತೋರಿ 12 ಗಂಟೆಯಲ್ಲಿ 8 ಗಂಟೆ ಕೆಲಸ ಮಾಡಿಸ್ಬೇಕಾಗಿರೋರು 16 ಗಂಟೆ ಕೆಲಸ ಮಾಡಿಸ್ತಾ ಇದ್ದಾರೆ. ಅಂದ್ರೆ ಅದು ಹಣ ಎನ್ನುವ ಅಂಕುಶ, ಅಲ್ಲಿ ಹಣವೇ ಅಂಕುಶವಾಗಿದೆ. ಬಂಧನಕ್ಕೊಳಗಾಗೋದು ತಪ್ಪು, ಸ್ವತಂತ್ರ ಬಿಡುವುದು ತಪ್ಪು, ಅತಿ ಸ್ವಾತಂತ್ರ್ಯ ಗಳಿಸುವುದು ತಪ್ಪು, ಅತಿ ಬಂಧನಕ್ಕೊಳಗಾಗುವುದು ತಪ್ಪು. ಆ ಮಧ್ಯಪಥದಲ್ಲಿ ನಡೆಯುವವರಿಗೆ ಯಾವತ್ತೂ ದುಃಖ ಇಲ್ಲ. ಜೀವನ ಎಂಬುದು ಗಾಳಿಪಟವಿದ್ದಂಗೆ. ದಾರ ಬಿಡುವುದಂದ್ರೆ ಸ್ವಾತಂತ್ರ್ಯ ಕೊಡುವುದು ಅಂತ. ಕೆಳಗೆ ಬೀಳುತ್ತೆ ಗಾಳಿಪಟ. ಬಂಧಿಸುವುದು ಅಂದ್ರೆ ತುಂಬಾ ಎಳೆದಾಕಿದ್ರೆ ಗಾಳಿಪಟ ಹರಿದೋಗುತ್ತೆ. ಅಲ್ಲಿ ಬಂಧನನೂ ಇಲ್ಲ,
ಸ್ವಾತಂತ್ರ್ಯನೂ ಇಲ್ಲ ಅನ್ನೋ ರೀತಿಲಿ ದಾರನ ಎಳ್ಕೊಳ್ಳೋದು ಬಿಡೋದು ಮಾಡಿದ್ರೆ ಗಾಳಿಪಟ ಹಾರುತ್ತೆ. ನಿಮಗೆ ಹಿಂದಿಂದ ಅರಿವಿರಲಿ, ಅತಿ ಕರುಣೆ, ಅತಿ ಸಹನೆ, ಅತಿ ಪ್ರೀತಿ, ಅತಿ ಕ್ಷಮ ಯಾವುದು ಒಳ್ಳೆಯದಲ್ಲ. ಹಾಗಂತ ಮಿತ ಪ್ರೀತಿ, ಮಿತ ಕ್ಷಮ, ಮಿತ ಸಹನೆ, ಮಿತ ಕರುಣೆ ಇವು ತುಂಬಾ ನಿಮ್ಮನ್ನು ಸುಟ್ಟು ಬಿಡುತ್ತೆ. ಹುಟ್ಟು ಗುಣಗಳಾಗಿ ಬಂದಿರುತ್ತೆ ಕರುಣೆ ಇವೆಲ್ಲ. ಆದರೆ ಯಾವುದೂ ಅತಿಯಾಗಬಾರ್ದು, ಮಿತವಾಗಬಾರ್ದು. ಮಧ್ಯದಲ್ಲಿ ನಿಂತವನು ಯಾವತ್ತೂ ಅಪಘಾತಕ್ಕೊಳಗಾಗುವುದಿಲ್ಲ. ಎಷ್ಟು ಚೆನ್ನಾಗಿದೆ ಈ ಸ್ವಾತಂತ್ರ್ಯದ ಫಾರ್ಮುಲಾ. ಸ್ವಾತಂತ್ರ್ಯ ಕೊಟ್ಟು ಭಾರತ ದೇಶ ಯಾಕೆ ಚೆನ್ನಾಗಿ ಬೆಳೀಲಿಲ್ಲ? ಒಂದೇ ಒಂದು ಬೆಳೆದಿದ್ದು ಅಂದ್ರೆ ಸ್ವತಂತ್ರ ಸಿಕ್ಕಾಗ ನಮ್ಮ ದೇಶದ ಪಾಪ್ಯುಲೇಷನ್ 30 ಕೋಟಿ ಇತ್ತು, ಇವಾಗ 130 ಕೋಟಿ ಆಗಿದೆ. ಇದೊಂದೇ ಸ್ವತಂತ್ರ ಬಂದ ಮೇಲೆ ಮಾಡಿರೋದು ನಾವು. ಯಾಕೆಂದ್ರೆ ಅತಿ ಸ್ವಾತಂತ್ರ್ಯದ ದೆಸೆಯಿಂದ ಬ್ರಿಟಿಷರಿಗಿಂತ ಹೆಚ್ಚು ಕರಪ್ಟಿವ್ ಆಗಿಬಿಟ್ರು ನಮ್ಮ ನಾಯಕರುಗಳು. ಇಲ್ಲೆಲ್ಲೋ ಸುಭಾಷ್ ಚಂದ್ರ ಬೋಸ್ ಥಿಯರಿ ಸರಿ ಇದೆ ಅಂತ ಅನ್ಸುತ್ತೆ ನಂಗೆ. ಯಾಕೆಂದ್ರೆ ಅವರು ಸ್ವತಂತ್ರ ಗಳಿಸಿದ್ರು ಕೂಡ ಆ ಅತಿ ಮಿತಿಗಳ ನಡುವೆ ನಮ್ಮ ದೇಶನ ಆಳ್ತಿದ್ರೇನೋ ಅನ್ನೋ ಭಾವನೆ ಬರ್ತಾ ಇದೆ ನಂಗೆ. ಆದ್ರೆ ಇದೊಂದು ಊಹೆ, ಅವ್ರ ಹತ್ರ ಸರಿ ಅಂತ ನಾನು ಹೇಳ್ತಿಲ್ಲ. ಯಾವ ಲೀಡರ್ನು ನಾನು ನಿಂದಿಸ್ತಾ ಇಲ್ಲ. ಆದ್ರೆ ಸುಭಾಷ್ ಚಂದ್ರ ಬೋಸ್ಗೆ ಒಂದು ಚಾನ್ಸ್ ಕೊಟ್ಟಿದ್ರೆ, ವೀರ ಸಾವರ್ಕರ್ಗೆ, ಇವರಿಗೆಲ್ಲ ಥಿಂಕರ್ಸ್ಗೆ ಒಳ್ಳೆ ಚಾನ್ಸ್ ಕೊಟ್ಟಿದ್ರೆ ನಮ್ಮ ದೇಶನ ಇವತ್ತು ಸುಭಿಕ್ಷವಾಗಿ ಕರ್ಕೊಂಡು ಹೋಗ್ತಿದ್ರು ಏನೋ ಅನ್ನಿಸ್ತಾ ಇದೆ. ಈ ಅತಿ ಸ್ವತಂತ್ರ ಬಂದು ನಮ್ಮ ದೇಶನ ಅನುಭವಿಸೋದಕ್ಕೆ ಕಾರಣ, ಈ ದುಃಖ ಅನುಭವಿಸೋಕೆ ಕಾರಣ ನಾವು ದಾರ ಬಿಟ್ಟು ಕೆಳಗೆ ಬಿದ್ದ ಗಾಳಿಪಟವಾಗಿದ್ದೇವೆ. ಅವ್ರ ಹತ್ರ ಬಾಲ್ಯದಿಂದಲೂ ಅತಿ ಸ್ವಾತಂತ್ರ್ಯದಲ್ಲಿ ಆಸಕ್ತಿ ಇರೋನು. ಸ್ವಾತಂತ್ರ್ಯ ಅಂದ್ರೆ ದೇವರು ಅನ್ಕೊಂಡಿದ್ದೆ. ಮತ್ತೆ ಮತ್ತೆ ಬೆಳೀತಾ ಅನ್ನಿಸ್ತು, ಯಾರು ಸ್ವತಂತ್ರವಾಗಿದ್ದಾರೆ? ಸೂರ್ಯನ ಸುತ್ತಲೂ ಸುತ್ತಾ ಇರೋ ಗ್ರಹಗಳೆಲ್ಲ ತಮ್ಮ ಅಕ್ಷಾನ್ ಬಿಟ್ಟು ನಡೀತಿಲ್ಲ. ಇದು ಸ್ವತಂತ್ರನ? ಸ್ವೇಚ್ಛೆಯಾಗಿ ಅರ್ಧ ಧೂಮಕೇತುಗಳಂತೆ ಇಷ್ಟ ಬಂದಾಗೆ ಆಕಾಶದಲ್ಲಿ ಹಾರಾಡಿಕೊಂಡಿದ್ದಿದ್ರೆ ಅದು ಸ್ವತಂತ್ರ. ಅದು ಅತಿ ಸ್ವಾತಂತ್ರ್ಯ. ಬೆಳಕಿಲ್ಲದೆ, ಹಗಲು ರಾತ್ರಿಗಳಿಲ್ಲದೆ, ಡಿಸಿಪ್ಲಿನ್ ಇಲ್ಲದೆ ಹಾಳಾಗ್ತಾ ಇತ್ತು. ಇವಾಗ ಭೂಮಿ ಕರೆಕ್ಟಾಗಿ ವರ್ಷಕ್ಕೊಂದ್ಸಲ ಸುತ್ತತ್ತೆ, ತನ್ನ ಅಕ್ಷದ ಮೇಲೆ ದಿನ ರಾತ್ರಿಗಳಾಗತ್ತೆ. ಇದು ಮಧ್ಯಪಥ ಅಂತಾರೆ. ಅಂದ್ರೆ ಅಲ್ಲಿ ಸ್ವಾತಂತ್ರ್ಯನೂ ಇಲ್ಲ, ಇಲ್ಲಿ ಬಂಧನನೂ ಇಲ್ಲ, ಕಂಟಿನ್ಯೂಸ್ ಆಗಿ ತಿರುಗ್ತಾ ಇದೆ. ಒಂದು ಸಲ ಯಾರೋ ಭೂಮಿಗೆ ಸ್ವತಂತ್ರ ಕೊಡಿಸ್ಬೇಕು ಅಂತ ಬಂದಿದ್ದ ಸೋಮಕಾಸುರ ಅಂತ. ಅವನು ಭೂಮಿನ ಅಕ್ಷದಿಂದ ದೂರ ತಳ್ಳಿಬಿಟ್ಟ, ಇಷ್ಟ ಬಂದಂಗೆ ಓಡಾಡು ಅಂತ. ಆಗ ವರಾಹಸ್ವಾಮಿ ಅವತಾರದಲ್ಲಿ ಬಂದು ಮತ್ತೆ ತನ್ನ ಅಕ್ಷದ ಮೇಲೆ ಸೇರಿಸಿದ್ರಂತೆ. ಯಾಕೆ ವಿಚಾರ ಹೇಳ್ತಾ ಇದೀನಿ ಅಂದ್ರೆ, ನಿಮ್ಮಗಳಿಗೆ ಬುದ್ಧಿವಂತರಾದ್ರೆ ನೀವು ತಿಳ್ಕೊಂಡ್ಬಿಡ್ತೀರಿ. ನೀವು ಜೀವನದಲ್ಲಿ ಅತಿ ಸ್ವಾತಂತ್ರ್ಯ ಹೋಗಿದ್ದೀರಿ, ಅತಿ ಸ್ವಾತಂತ್ರ್ಯದ ಹಿಂದೆ ಅಂದ್ರೆ ನೀವು ಅತಿ ಬಂಧನಕ್ಕೊಳಗಾಗ್ತೀರಿ. ಅತಿ ಬಂಧನದ ಹಿಂದೆ ಹೋದ್ರೆ ಅತಿ ಸ್ವಾತಂತ್ರ್ಯ ಸಿಗತ್ತೆ. ಆದ್ರೆ ಇವೆರಡರ ನಡುವೆ ಮಧ್ಯದಲ್ಲಿ ನಿಮ್ಮನ್ನ ನೀವು ಕಾಪಾಡಿಕೊಂಡ್ರೆ ತುಂಬಾ ಚಂದ ಇರುತ್ತೆ ಲೈಫ್. ತುಂಬಾ ಖುಷಿ ಆಯ್ತು. ಅರ್ಥ ಮಾಡ್ಕೊಂಡ್ರೆ ಇದು ತುಂಬಾ ಒಳ್ಳೆ ವಿಚಾರ. ಇದು ಅನುಭವ ಜ್ಞಾನ ಅಂತಾರೆ. ಸಾಹಿತ್ಯ ಜ್ಞಾನ, ಅನುಭವ ಜ್ಞಾನ, ಅನುಭವ ಜ್ಞಾನ ಅಂತ 3. ಓದಿದ್ದನ್ನು ಬರೆಯೋದು ಸಾಹಿತ್ಯ ಜ್ಞಾನ ಆಗುತ್ತೆ. ಇನ್ನೊಬ್ಬರ ಅನುಭವದಿಂದ ಬರೆಯೋದು ಅನುಭವ ಜ್ಞಾನ ಆಗುತ್ತೆ. ನಾವೇ ಅನುಭವಿಸಿ ಬರೆಯುವುದು ಅನುಭವ ಜ್ಞಾನ ಆಗುತ್ತೆ.
ಇದನ್ನೆಲ್ಲ ಎಕ್ಸ್ಪೆರಿಮೆಂಟಲ್ ಆಗಿ ಅಹೋರಾತ್ರ ಅಧ್ಯಯನ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಧನ್ಯವಾದ. ಅಹೋರಾತ್ರ.